ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಗೆ ಅಕ್ಕ ಲಡ್ಡು ನೋಡೋಕ್ಕೆ ಬಂದಿದ್ದಾಳೆ. ಒಂದು 3-4 ದಿನ ನಾವು ಅಲ್ಲೇ ಇದ್ವಿ. ಅಕ್ಕನಿಗೆ ಮತ್ತೆ ಲಡ್ಡು ನೋಡೋಂಗಾಗಿ ಇಲ್ಲೇ ಕೆಲಸ ಇತ್ತು ಅಂತ ಬಂದು ಒಂದು 2 ಅವರ್ಸ್ ಇದ್ದು ಅವನಿಗೇನು ಬೇಕೋ ಅದನ್ನು ತರಿಸಿ ತಿನ್ನಿಸಿ ಮನೆಗೆ ವಾಪಸ್ ಹೋದ್ಲು. ವೇದು ಕಾಯ್ತಾ ಇರ್ತಾನೆ ಅಂತ. ಅಮ್ಮ ಊರಿಂದ ಕರ್ಕೊಂಬಂದಿದ್ವಿ ನಾವೇ. ಮಮ್ಮಿ ಮನೆ, ನಮ್ಮ ಮನೆ, ಅಕ್ಕ ಮನೆ ಎಲ್ಲರ ಮನೇಲೂ ಸ್ವಲ್ಪ ದಿನ ಇರ್ತಾರೆ. ನಮ್ಮ ಚೈಲ್ಡ್ಹುಡ್ ಸ್ನ್ಯಾಕ್ಸ್ ಇದು. ಒಂದು ಸಲ ಟ್ರೈ ಮಾಡಿ ಎಲ್ಲರೂ. ಕಡಲೆ ಬೀಜನ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಈ ಕಲರ್ ಬರೋ ತನಕ ಹುರ್ಕೋಬೇಕು. ಹುರ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಲೋಟದಲ್ಲಿ ನೀರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಅದು ಕ್ರಿಸ್ಪಾದ ತಕ್ಷಣ ಹಾಕಿ ಅದು ಫುಲ್ಲು ನೀರು ಉಪ್ಪು ಕಡಲೆ ಬೀಜಕ್ಕೆ ಕೋಟ್ ಆಗೋ ಥರ ಫ್ರೈ ಮಾಡಿದ್ರೆ ಸೂಪರಾಗಿರೋ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಅದಕ್ಕೆ ನಾವು ಟೀ ಮತ್ತು ಕಾಫಿ ಮಾಡ್ಕೊಂಡಿದ್ವಿ. ನಮ್ಮ ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿತ್ತು. ಆಮೇಲೆ ಅಮ್ಮ ತುಂಬ ದಿನ ಆದಮೇಲೆ ಬಂದಿದ್ರಲ್ವ, ಇದು ಯಾರ್ದು ಅಂತ ಅವ್ರಿಗೆ ಮರ್ತೋಗ್ಬಿಟ್ಟಿದೆ. ಕೇಳ್ತಾಯಿದ್ರು, ಇದು ಮಮ್ಮಿದಲ್ವಾ, ನಿನ್ನ ಹತ್ರ ಯಾಕಿದೆ ಅಂತ. ಆವಾಗ ನಾನು ಹೇಳ್ತಾಯಿದ್ದೆ, ಅಮ್ಮ ಇದು ಮಮ್ಮಿ ಕೊಡಿಸಿರೋದೆ, ಹಾಕ್ಕೊಂಡಿದ್ದೆ ಅಂತ ಹೇಳ್ತಾಯಿದ್ದೆ. ಅದ್ರ ಕಲರ್ನ ಹೇಳ್ತಾಯಿದ್ರು, ಇದು ನಿಂದಲ್ಲ ಮಮ್ಮಿದೆ ಅಂತಲೇ ಹೇಳ್ತಾಯಿದ್ರು ಅಮ್ಮ. ಅದು ಆ್ಯಕ್ಚುಲಿ ಒರಿಜಿನಲ್ ವಾಯ್ಸ್ ಇತ್ತು, ಕಾಪಿರೈಟ್ ಬಂದಿದ್ದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಮೇಲೆ ನಾನು ಅಶೋಕ್ ಲಡ್ಡು ಪ್ರತಿದಿನ ಸಾಯಂಕಾಲ ನೆಕ್ಸ್ಟ್ ಡೇಗೆ ಏನು ಬೇಕಾಗಿರುತ್ತೋ ಅದನ್ನೆಲ್ಲ ತೊಗೊಂಬರ್ತೀವಿ. ಲಡ್ಡುಗೆ ಹೊರಗಡೆ ಐಟಮ್ ತಿನ್ನಿಸಿ ತುಂಬ ದಿನ ಆಗಿತ್ತು. ನಾವು ಹೊರಗಡೆ ಐಟಮ್ ಯಾವುದೂ ಅವನಿಗೆ ಕೊಡಲ್ಲ. ಅದು ನಾವು ಕೊಡದೇ ಇದ್ದರೂ ಅವನಿಗೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ನಾವು ಅದನ್ನು ಜಾಸ್ತಿ ಅಭ್ಯಾಸ ಮಾಡಿಸಲ್ಲ. ಅವನಿಗೆ ಮನೆ ಊಟನೇ ಕೊಡೋದು ನಾವು. ಅವತ್ತು ಅವನಿಗೆ ಬನ್ನಂದರೆ ತುಂಬ ಇಷ್ಟ. ತೊಗೊಂಡ್ಬಿಟ್ವಿ, ಕೊಟ್ಟಿಲ್ಲ ಅಂತ ಅಳ್ತಾ ಇದ್ದಾನೆ. ಅಶೋಕ್ ಏನು ಮಾಡಿದ್ರು, ಸ್ವಲ್ಪ ಕೊಡಮ್ಮ ಸಾಕು ಅಂತ ಹೇಳಿದ್ರೆ ಇಲ್ಲ ಅಂತ ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ದೊಡ್ಡದು ಕೊಡು ಅಂತ. ಅದು ಕೊಟ್ಟ ಮೇಲೆ ಸಮಾಧಾನ ಆದ ಅವನು. ಆಮೇಲೆ ಅದನ್ನು ತಿನ್ನಿಸ್ಕೊಂಡು ತರಕಾರಿ ಬೇಕಾಗಿತ್ತು. ನೆಕ್ಸ್ಟ್ ಡೇ ಅಶೋಕ್ಗೆ ಆಫೀಸ್ ಇದ್ದಿದ್ದರಿಂದ ಎಲ್ಲ ಥರ ತರಕಾರಿನೂ ತೊಗೊಂಬರ್ಬೇಕಿತ್ತು. ಅದಕ್ಕೆ ಹೋಗಿ ಅದನ್ನು ತೊಗೊಂಡು ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ನಾನು ಯಾವುದೇ ಆದರೂ ಬೆಳಗ್ಗೆ ಮಾಡೋಣ ಅಂತ ಇಟ್ಕೊಂಡಿರಲ್ಲ. ಆದರೂ ನೋಡಿ ಎಷ್ಟು ಮನೆ ಗಲೀಜಾಗಿರುತ್ತೆ ಅಂತ. ಎಷ್ಟೇ ನನ್ನ ಪಾತ್ರೆಗಳು ಅಷ್ಟೇ, ಅವಾಗವಾಗಿನ ಪಾತ್ರೆಗಳನ್ನ ಅವಾಗೇ ತೊಳ್ಕೊಂಬಿಡ್ತೀನಿ. ನನಗೆ ಯಾವಾಗಲಿಂದನೂ ಹಂಗೆ ಅಭ್ಯಾಸ. ಅಶೋಕೆಲ್ಲ ಆಫೀಸ್ಗೆ ಹೋದ್ರು. ಎಲ್ಲ ಆದಮೇಲೆ ಮನೆ ಹಿಂಗಿತ್ತು. ಎಲ್ಲ ಕ್ಲೀನ್ ಮಾಡಾಯಿತು. ಲಡ್ಡು ಅವತ್ತು ಯಾಕೋ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಬೇಡ ನನಗೆ ಊಟ ಅಂತ ಹೇಳ್ತಾ ಇದ್ದ. ಮಲಗಿದ ಮೇಲೆ ತಿನ್ಸೋಣ ಅಂದರೆ ಆವಾಗಲೂ ಊಟ ಬೇಡ ಅಂತ ಇದ್ದ. ಆಮೇಲೆ ಅವನಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಜ್ಯೂಸು, ಅಮ್ಮನಿಗೂ ಅಷ್ಟೇ. ಇವೆಲ್ಲ ಅವ್ರು ಯಾವತ್ತೂ ಕುಡ್ದಿರಲ್ವಲ್ಲ, ಅವ್ರಿಗೂ ಒಂದು ಸಲ ಇದನ್ನು ಟ್ರೈ ಮಾಡಿಸೋಣ. ಅವ್ರು ಯಾವಾಗಲಾದರೂ ಬಂದಾಗ ಅವ್ರು ತಿಂದಿಲ್ದಿರೋ ಅಡುಗೆಗಳನ್ನ ಮಾಡಿ ತಿನ್ಸೋಕ್ಕೆ ನನಗೆ ತುಂಬ ಇಷ್ಟ. ಅದಕ್ಕೆ ಇದನ್ನು ಮಾಡೋಣ ಅಂತ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಜ್ಯೂಸೆಲ್ಲ ತುಂಬ ಚೆನ್ನಾಗಾಗಿತ್ತು. ಇದು ನಾನು ಮಾಡ್ತಿರೋದು ನಮ್ಮ 3 ಜನಕ್ಕೆ. 2 ಮ್ಯಾಂಗೋ ತೊಗೊಂಡಿದ್ದೀನಿ. ಮ್ಯಾಂಗೋ ಕೂಡ ಅಕ್ಕನ ಮನೆಯದು. ಅಕ್ಕ ಅವರು ಪ್ರತಿ ವರ್ಷ ಮ್ಯಾಂಗೋ ಸೀಸನಲ್ಲಿ ಇಷ್ಟು ಮ್ಯಾಂಗೋ ಅಂತ ತೊಗೊಂಡು ಬರ್ತಾರೆ, ಎಲ್ಲ ಮನೆಗೂ ಕೊಡ್ತಾರೆ. ಈ ಮ್ಯಾಂಗೋ ಜೊತೆಗೆ ನಾನು ಬನಾನಾ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿತ್ತು ಬನಾನಾ, ಅದಕ್ಕೆ ಬನಾನೂ ತೊಗೊಂಡೆ. ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ಅದಕ್ಕೆ ಹಾಕ್ಕೋಬೇಕು. ಇದನ್ನೆಲ್ಲ ಒಂದೇ ಥರ ಹೆಚ್ಕೋಬೇಕು. ಆ್ಯಕ್ಚುಲಿ ಬಾಳೆಹಣ್ಣಾದರೆ ಹೆಂಗಿದ್ರೂ ಸ್ಮ್ಯಾಶ್ ಆಗಿಬಿಡುತ್ತೆ. ನೀವು ಮ್ಯಾಂಗೋ ಏನಾದರೂ ದಪ್ಪ ದಪ್ಪ ಬಿಟ್ಟರೆ ಹಾಗೆ ಬಾಯಿಗೆ ಸಿಗ್ತಾ ಇರುತ್ತೆ, ಅದು ಚೆನ್ನಾಗಿ ಅನಿಸಲ್ಲ ನಾವು ಕುಡಿಯುವಾಗ. ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ. ಮಿಲ್ಕ್ ಮೇಡ್ ಹಾಕ್ಕೊಂಡ್ರೆ ಇನ್ನೂ ತಿಕ್ಕಾಗಿ ಕ್ರೀಮಿಯಾಗಿ, ಮತ್ತು ಇದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಮಕ್ಕಳಿಗಾದರೆ ಬೇರೆ ಸ್ವೀಟ್ ಹಾಕೋದು ಅವಶ್ಯಕತೆ ಇಲ್ಲ. ನಾವು ಕುಡಿತಿರೋದ್ರಿಂದ ಸ್ವಲ್ಪ ಮಿಲ್ಕು ಮತ್ತು ಡ್ರೈ ಫ್ರೂಟ್ಸು, ಸಕ್ಕರೆ. ಡ್ರೈ ಫ್ರೂಟ್ಸು ಅಷ್ಟೇ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೀವು ಯಾವ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ಅದನ್ನು ಫುಲ್ಲು ಈ ಥರ ಪೇಸ್ಟ್ ಮಾಡಿಕೊಂಡು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು, ನೀರು ಹಾಲು ಏನಾದರೂ ನಿಮ್ಮ ಅನುಕೂಲ ಹಂಗೆ ಹಾಕ್ಕೊಂಡು ಅಮ್ಮಂಗೆ ಲಡ್ಡುಗೆ ಇದನ್ನು ಕುಡಿಸ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ಕೇಳೋಕ್ಕೆ ರೆಡಿ ಮಾಡಿಕೊಂಡು, ಇದನ್ನು ಆ್ಯಕ್ಚುಲಿ ಒರಿಜಿನಲ್ ವಾಯ್ಸಲ್ಲೇ ಇಟ್ಟಿದ್ದೆ. ಆದರೆ ಅಮ್ಮ ಏನು ಹೇಳಿದ್ರು ಕುಡಿದ್ಬಿಟ್ಟು ಅಂತ ನಾನೇ ಹೇಳ್ತೀನಿ. ಅಮ್ಮ ಈ ಥರದ್ದು ಯಾವತ್ತೂ ಕುಡ್ದಿರಲ್ಲ ಅಲ್ವಾ, ಹೆಂಗಿರುತ್ತೆ ಅವ್ರ ಎಕ್ಸ್ಪ್ರೆಷನ್ ಅಂತ ನಾನು ಕಾಯ್ತಾ ಇರ್ತೀನಿ. ಅಮ್ಮನ ಕೇಳಿದೆ, ಅಮ್ಮ ಹೆಂಗಿದೆ ಅಂತ. ಚೆನ್ನಾಗಿದೆ, ಹೊರಗಡೆ ಮಾಡೋಕ್ಕಿಂತ ಚೆನ್ನಾಗಿದೆಯಾ ಅಮ್ಮ ಅಂತ ಕೇಳಿದ್ದಕ್ಕೆ, ಇದನ್ನು ಹೆಂಗೆ ಮಾಡಿದ್ಯಾ ಕೇಳಿದ್ರು. ಮಾವಿನ ಹಣ್ಣು, ಬಾಳೆಹಣ್ಣು ಇದೆಲ್ಲ ಹಾಕಿ ಮಾಡಿದ್ದೀನಿ.
ಅಂತ ಅಂದೆ. ನಾನು ಹೆಂಗೆ ಮಾಡ್ಕೊಳ್ಳಿ ಊರಲ್ಲಿ ಅಂತ ಅಂದಾಗ, ನೀನೇನು ಹಾಲೆಲ್ಲ ಹಾಕ್ಬೇಡ, ನೀರು ಮತ್ತು ಸಕ್ಕರೆ ಹಣ್ಣು ಹಾಕಿ ಮಾಡ್ಕೊಂಡು ಕುಡಿಯಮ್ಮ, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಆ ಹೊರಗಡೆ ಎಲ್ಲಮ್ಮ ಇಷ್ಟು ಗಟ್ಟಿಗೆ ಮಾಡಿಕೊಡ್ತಾರೆ, ಅಲ್ಲಿ ಇನ್ನೂ ತೆಳ್ಳಗಿರುತ್ತಲ್ವ ಅಂತ ಹೇಳ್ತಾಯಿದ್ರು. ಅಮ್ಮ ಇದು ಜ್ಯೂಸ್ ಅಲ್ಲ, ಮಿಲ್ಕ್ ಶೇಕ್ ಇದು ಹಿಂಗೆ ಬರೋದು ಗಟ್ಟಿಯಾಗಿ ಅಂತ ಅಂದೆ. ಹೌದಾ ಅಂತ ಹೇಳಿದ್ರು. ಚೆನ್ನಾಗಿತ್ತು ಅಂತ ಅಮ್ಮನೂ ಇಷ್ಟಪಟ್ಟು ಕುಡಿದ್ರು. ಇನ್ನು ಲಡ್ಡು ಹತ್ರ ಬಂದರೆ, ಲಡ್ಡುಗೆ ಈ ಥರದ ಜ್ಯೂಸು ಅವೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಕುಡಿದ್ಬಿಟ್ಟು ನಾವು 3 ಜನ ಹೊರಗಡೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡೆ. ಆದರೆ ಇಬ್ಬರನ್ನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಮೇಯ್ನ್ ರೋಡಲ್ಲಿ ಗಾಡಿ ಎಲ್ಲ ಬರ್ತಾ ಇರುತ್ತೆ, ಅಮ್ಮನ್ನ ಆಮೇಲೆ ಲಡ್ಡುನ ಅಂತ ಅಂದ್ಬಿಟ್ಟು ನಮ್ಮ ಟೆರೆಸ್ ಮೇಲೆ ಕರ್ಕೊಂಬಂದೆ. ಫುಲ್ಲು ಆಗಲೇ ಸೂರ್ಯ ಮುಳುಗೋ ಟೈಮ್ ಆಗಿತ್ತು. ವೆದರು ತುಂಬ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಅಮ್ಮ ವಾಕ್ ಮಾಡ್ತಾಯಿದ್ರು, ಸುಸ್ತಾದರೆ ಕೂತ್ಕೋತಾಯಿದ್ರು. ಲಡ್ಡು ಅವ್ನ ಪಾಡ್ಗೆ ಅವ್ನು ಆಟ ಆಡ್ತಾಯಿದ್ದ. ಅಷ್ಟೊತ್ತಿಗೆ ನಮ್ಮ ಪಕ್ಕದ ನೇಬರ್ ಬಂದರು, ಅವ್ರ ಮಗು ಜೊತೆನೂ ಆಟ ಆಡ್ತಿದ್ದ. ಮೊದಲು ಯಾರ ಹತ್ರನೂ ಬಿಡೋಕ್ಕೆ ಇವ್ನು ಮಿಂಗಲ್ ಆಗ್ತಿರ್ಲಿಲ್ಲ ಅಷ್ಟೊಂದು. ಇವಾಗ ಮಕ್ಳ ಜೊತೆ ಎಲ್ಲ ಆಡ್ತಾನೆ, ಅವ್ರ ಜೊತೆ ಎಲ್ಲ ಇರ್ತಾನೆ. ಇವಾಗ ಏನೂ ಅನಿಸಲ್ಲ, ಭಯ ಅನಿಸಲ್ಲ, ಹೋಗ್ತಾನೆ ಇರ್ತಾನೆ ಅಂತ. ನಾನು ಫುಲ್ಲು ಮೋಡ ಆಗೋಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಲಡ್ಡು ನೋಡಿ ಅವನ ಗಾಡೀಲಿ ಇವನು ಆಡ್ತಾ ಇದ್ದ. ಇನ್ನೇನು ಮಳೆ ಬರುತ್ತೆ ಅಂತ ಅನಿಸ್ತಿತ್ತು. ಇವನ್ನ ಕರೆದ್ರೆ ಯಾರೂ ಬರ್ತಾ ಇರಲಿಲ್ಲ. ಬನ್ನಿ ಸಾಕು ಮಳೆ ಬರುತ್ತೆ ಅಂತ ಕೆಳಗೆ ಬರೋಷ್ಟ್ರಲ್ಲಿ ಮಳೆ ಬರ್ತಾಯಿತ್ತು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.